College, Dharwad. My name is Anita. I am handling Monetary Economics subject for BCom 3rd and BA 3rd sem student. Last class we have discussed what is financial market, then what are the types of financial market, that is money market and the capital market. Okay, last class we have discussed. Okay, in this class I am going to discuss with you all the components of money market. Components of money market, there are 5 types: call money, collateral loan money market, acceptance market, bull market. Okay, there are 5 types. Okay, first let us discuss by one. What is components of money market? Every business or the division of subdivision, each one of these divisions deals with the type of credit operation. The money market is therefore composed of several markets, each one of which deals in a particular type of a short term credits. ಎಲ್ಲ ಕಂಪೋನೆಂಟ್ಸ್ನು ಶಾರ್ಟ್ ಟರ್ಮ್ ಕ್ರೆಡಿಟ್ಸ್ಗೋಸ್ಕರನ ಅಥವಾ ಶಾರ್ಟ್ ಟರ್ಮ್ ಕ್ರೆಡಿಟ್ಸನ್ನು ಸಪ್ಲೈ ಮಾಡ್ತಾವೆ ಅಂತ ಹೇಳ್ಬೋದು. ಲೆಟ್ ಫಸ್ಟ್ ಒನ್ ಈಸ್ ಕಾಲ್ ಮನಿ ಮಾರ್ಕೆಟ್. Call money market. What is call money market? It is a short term providers or short term loan provides period. These loans are popularly known as call loans. Popularly known as call loans. Next, these are called as, they can be called back at any time or at a very short notice. ಯಾವುದೇ ನೋಟಿಸಲ್ಲೂ ಕೂಡ ವಿದಿನ್ ಅ ಶಾರ್ಟ್ ಪೀರಿಯಡ್ ಟೈಮಲ್ಲಿ ವಿ ಕ್ಯಾನ್ accept the loan ಅಂತ ಹೇಳ್ಬೋದು. These loans are given only for few days. ಲಾಂಗ್ ಪೀರಿಯಡಲ್ಲಿ ಕೊಡೋಕ್ಕೆ ಬರೋಂಗಿಲ್ಲ. ಸೊ ಶಾರ್ಟ್ ಪೀರಿಯಡಲ್ಲಿ ಓನ್ಲಿ ಫ್ಯೂ ಡೇಸಲ್ಲಿ ನಾವೇನು ಮಾಡ್ಬೋದು, ಈ ಲೋನ್ಸನ್ನು ಪ್ರೊವೈಡ್ ಮಾಡ್ಕೋಬಹುದು. ಓಕೆ, ದೀಸ್ ಲೋನ್ಸ್ ಆರ್ ಗಿವನ್ ಫಾರ್ ವೆರಿ ಫ್ಯೂ ಡೇಸ್, ನಾರ್ಮಲಿ ಫಾರ್ ಅ ಪೀರಿಯಡ್ ನಾಟ್ ಎಕ್ಸೀಡಿಂಗ್ 7 days. Not exceeding 7 days. ಈ ಲೋನ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ ವಿದಿನ್ ಅ ಶಾರ್ಟ್ ಪೀರಿಯಡ್, ಬಟ್ ನಾಟ್ ಎಕ್ಸೀಡಿಂಗ್ 7 days. ಅದು 7 ದಿನದ ಮೇಲೆ ಆಗಿರಬಾರ್ದು. ಓಕೆ, ಲೋನ್ಸ್, ಕಾಲ್ ಲೋನ್ಸ್ ಡು ನಾಟ್ ರಿಕ್ವೈರ್ ಕೋಲ್ಯಾಟರಲ್ ಸೆಕ್ಯೂರಿಟೀಸ್. ದೇ ಪೊಸೆಸ್ ಹೈ ಲಿಕ್ವಿಡಿಟಿ. Bill brokers and the dealers in a stock exchange required for a short period of finance their customers trading on the margin and their own holdings of securities. Such credit is provided by the commercial banks. ಬ್ಯಾಂಕ್ಸ್ಗೆ ಈ ರೀತಿ ಫೆಸಿಲಿಟೀಸ್ಗಳನ್ನ ಪ್ರೊವೈಡ್ ಮಾಡ್ತಾರೆ ವಿದೌಟ್ ಎನಿ ಸೆಕ್ಯೂರಿಟಿ, ಬಟ್ ದೇ ಆರ್ ಈಸಿಲಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್. ಲಿಕ್ವಿಡಿಟಿ ಪೊಸಿಷನ್ ಭಾಳಷ್ಟು ಹೈ ಇರ್ತದೆ. ಇದು ಕಾಲ್ಸ್ ಮನಿ ಅಂದರೆ ಯಾವಾಗ ಬೇಕಾದಾಗೂ ನಾವು ಅಮೌಂಟನ್ನು ತಗೋಬೋದು. ಕಾಲ್ ಮನಿ ಮಾರ್ಕೆಟಲ್ಲಿ ಓನ್ಲಿ ಫಾರ್ ಫ್ಯೂ ಡೇಸ್ ಪರ್ಪಸ್ ದೇ ಆರ್ ಪ್ರೊವೈಡಿಂಗ್ ಶಾರ್ಟ್ ಟರ್ಮ್ ಲೋನ್ಸ್ ಟು ದ ಕಸ್ಟಮರ್ಸ್, ನಾಟ್ ಎಕ್ಸೀಡಿಂಗ್ 7 days. 7 daysಗಿಂತ ಎಕ್ಸ್ಟ್ರಾ ಯಾವುದೇ ಕಾರಣಕ್ಕೂ ಪ್ರೊವೈಡ್ ಮಾಡೋಂಗಿಲ್ಲ. ಮತ್ತು ದೀಸ್ ಆರ್ ಗಿವನ್ ಟು ದ ಕಮರ್ಷಿಯಲ್ ಪರ್ಪಸ್, ಓನ್ಲಿ ಫಾರ್ ಕಮರ್ಷಿಯಲ್ ಪರ್ಪಸ್, ನಾಟ್ ಪರ್ಸ್ನಲ್ ಯೂಸಸ್. ಓಕೆ, it is not true that only bill brokers and the dealers borrow for a short period. ಯಾರ ಬ್ರೋಕರ್ಸ್ ಮತ್ತು ಡೀಲರ್ಸ್ ಅಷ್ಟೇ ಶಾರ್ಟ್ ಟೈಮ್ ತೊಗೋತಾರೆ ಅಂತ ಹೇಳಕ್ಕೆ ಬರೋಂಗಿಲ್ಲ, ಬಟ್ ಬಿಸ್ನೆಸ್ ಮೆನ್ ಆಲ್ಸೋ they can borrow the money for the short period. It is important borrowing are amongst the banks themselves popularly known as interbank borrowings. Generally interbank borrowings are done for the purpose of
window shopping. Okay, whenever there is a temperature problems of liquidity are faced by the banks, they borrow from the each other. Hence the borrowers are called in the call money market are not a dealers of brokers in a stock exchange market but also banks ಅಂತ ಹೇಳಿ ಹೇಳ್ಬೋದು. ಓಕೆ, ಇಲ್ಲೇನು ಹೇಳ್ತಾರೆ ಅಂತಂದರೆ ನಾಟ್ ಓನ್ಲಿ ಫಾರ್ ದ ಡೀಲರ್ಸ್ ಮತ್ತು ಬ್ರೋಕರ್ಸ್ ಅವರಷ್ಟೇ ಅಮೌಂಟನ್ನು ಶಾರ್ಟ್ ಪೀರಿಯಡ್ನಾಗೆ ತೊಗೊಂಡಿಲ್ಲ, ಬಟ್ ಆಲ್ಸೋ ಅದರ್ ದ್ಯಾನ್ ಅವ್ರನ್ನ ಬಿಟ್ಟು ಕೂಡ ಜನ ಬೇರೆ ಅವರು ಕೂಡ ಲೋನನ್ನು ತಗೋತಾರೆ ಫಾರ್ ದ ಪಾಪ್ಯುಲರ್ಲಿ ನೋನ್ ಆಸ್ ವಿಂಡೋ ಶಾಪಿಂಗ್. ವಿಂಡೋ ಶಾಪಿಂಗ್ ಅಥವಾ ವಿಂಡೋ ಡ್ರೆಸ್ಸಿಂಗ್ ಅಂತ ಹೇಳಿ ತೊಗೊಂಡು ಅದನ್ನು ಅವ್ರ ಬಿಸ್ನೆಸ್ ಮೇಲೆ ತಮ್ಗೆ ಯಾವ ರೀತಿ ಯಾವಾಗ ಬೇಕು ಅಮೌಂಟನ್ನು ಅವಾಗ ವಿತ್ಡ್ರಾ ಮಾಡ್ಕೊತಿರ್ತಾರೆ. ಅಮಂಗಸ್ಟ್ ದೆಮ್ಸೆಲ್ವ್ ಈಸ್ ನೋನ್ ಆ್ಯಸ್ ದ ಇಂಪಾರ್ಟೆಂಟ್ ಬಾರೋವಿಂಗ್ಸ್ ಆರ್ ದ ಅಮಂಗಸ್ಟ್ ದ ಬ್ಯಾಂಕ್ ದೆಮ್ಸೆಲ್ವ್ಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ಬ್ಯಾಂಕ್ ಆಫ್ ಬಾರೋವಿಂಗ್ಸ್. ಜನರಲಿ ಇಂಟರ್ ಬ್ಯಾಂಕ್ ಟ್ರಾನ್ಸ್ಫರ್ ಬಾರೋವಿಂಗ್ಸ್ ಎಲ್ಲ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡ್ತಾರೆ. ಅದು ಕಾಲ್ ಮನಿ ಮಾರ್ಕೆಟ್, ಕರೆದಾಗ ಬರುವಂತಹ ಹಣದ ಪೇಟೆ ಅಂತೇಳಿ ಕರೀತಾರೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. The call money market is nothing but is another name is call loans ಅಂತ ಹೇಳಿ ಕರೀತಾರೆ. They can provide the loans for the short period within a 7 days. Okay, not exceeding 7 days. Within for the few days. This is given to the dealers, brokers, businessmen for the only for commercial purpose, not for the personal use. I hope you understood the call money market. The next one is collateral loan market. One is collateral loan market. The name itself loan antala loan na provide maduvanthadu. The another important component of money market is collateral money market. The loan is in the market are given for the short period of time, but only against the some securities. ಕೋಲ್ಯಾಟ್ರಲ್ ಲೋನ್ ಮಾರ್ಕೆಟಲ್ಲಿ ಲೋನನ್ನು ಶಾರ್ಟ್ ಪೀರಿಯಡಲ್ಲಿ ಪ್ರೊವೈಡ್ ಮಾಡ್ತಾರೆ, ಬಟ್ ಸಮ್ ಸೆಕ್ಯೂರಿಟೀಸನ್ನು ವಿ ಹ್ಯಾವ್ ಟು secured to the givers. Okay, this collateral securities may be in the form of government bonds, shares, first class companies manufacturing commodities or other such assets which can be easily marketed or which possess relatively liquidity of a higher degree of liquidity and do not fluctuate much in the prices. The loans offered in this market is called as collateral loan. Collateral loan is given to those securities which are having high degree of fluctuation irbardu, high degree of liquidity and do not fluctuate the price. High degree of liquidity and price fluctuation ಬಹಳಷ್ಟು ಇರಬಾರ್ದು. ಓಕೆ, the fluctuation much in the prices, do not fluctuation in the prices. Okay, those are securities which are having high degree of liquidity and do not fluctuate the price. For example, government securities, government shares, first companies manufacturing commodities. ಈ ರೀತಿಯಾಗಿ ನಾವು ಆ ಸೆಕ್ಯೂರಿಟೀಸ್ಗಳನ್ನು ಸೆಕ್ಯೂರ್ಡ್ ಆಗಿ ಇಟ್ಟು ಲೋನನ್ನು ನಾವು ತಗೋಬಹುದು. ಓಕೆ, ದ ಕೋಲ್ಯಾಟ್ರಲ್ ಅದಕ್ಕೆ ಆ ಲೋನನ್ನು ಪ್ರೊವೈಡ್ ಮಾಡೋದಕ್ಕೆ ಅವ್ರ ಮ್ಯಾಮೆ ಜಾಸ್ತಿ ಲಿಕ್ವಿಡಿಟಿ ಈಸ್ ನಥಿಂಗ್ ಬಟ್ those who are easily converted into cash. High degree of fluctuation ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಗೌರ್ಮೆಂಟ್ ಬಾಂಡ್ಸನ್ನು ಇಟ್ಟು ಲೋನನ್ನು ಪ್ರೊವೈಡ್ ಮಾಡಿದೆ ಅಂತ ಇಟ್ಕೊಳ್ಳಿ. ಓಕೆ, ಇಫ್ ಇನ್ ಕೇಸ್ ನನಗೆ ಆ ಲೋನನ್ನು ಪ್ರೊವೈಡ್ ಮಾಡೋಕ್ಕಾಗಲಿಲ್ಲ,
ಅವರು ರೀಸೆಲ್ ಮಾಡಿದ್ರು ಅದು ಈಸಿಲಿ ಸೆಲ್ ಆಗಿರ್ಬೇಕು, ಮತ್ತು ಅದಕ್ಕೆ ಲಾಸ್ಟ್ ಅಂದರೆ ಲೀಸ್ಟ್ ಫ್ಲಕ್ಚುಯೇಷನ್ ಪ್ರೈಸ್ ಇರಬೇಕು. ಭಾಳಷ್ಟು ಫ್ಲಕ್ಚುಯೇಷನ್ ಭಾಳಷ್ಟು ವೇರಿಯೇಷನ್ ಪ್ರೈಸಲ್ಲಿ ಆಗಿರಬಾರ್ದು. ಆ ಲೋನಿಗೆ ಏನಂತ ಹೇಳಿ ಕರಿತೀವಿ ನಾವು ಕೋಲ್ಯಾಟ್ರಲ್ ಲೋನ್ ಮಾರ್ಕೆಟ್ ಅಂಥೇಳಿ ಕರಿತೀವಿ. ಕೋಲ್ಯಾಟ್ರಲ್ ಲೋನ್ ಮಾರ್ಕೆಟ್ ಜಿಯೋಗ್ರಫಿಕಲಿ ಮೋರ್ ಡೈವರ್ಸಿಫೈಡ್ ಆ್ಯಂಡ್ ಮೋಸ್ಟ್ ಲೂಸ್ಲಿ ಆರ್ಗನೈಸ್ಡ್ component of money market. Bank often to give the loan on the form of correspondence bank which are secured by the collateral overdraft, cash credit and the loans. Overdraft is nothing but deposit amount with the ಜಾಸ್ತಿ amount they can withdraw from their account. Only for the businessmen this scheme is provided, that is overdraft, cash credit ಇವೆಲ್ಲ ರೀತಿಗಳನ್ನು ನಾವು ಕೊಡ್ತೀವಿ. ಇಟ್ ಈಸ್ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಶಾರ್ಟ್ ಪೀರಿಯಡಲ್ಲಿ ನಾವೇನು ಮಾಡ್ಬೋದು, ಲೋನ್ಸ್ಗಳನ್ನು ರಿಕವರ್ ಮಾಡ್ಕೋಬೋದು ಲೆಸ್ ದ್ಯಾನ್ 6 months ಅಥವಾ ಶಾರ್ಟ್ ಪೀರಿಯಡ್ ಅಂತೇಳಿ ಹೇಳ್ತಾರೆ. ಓಕೆ, ದೀಸ್ ಆರ್ ಕಾಲ್ಡ್ ಎಸ್ ಕೋಲ್ಯಾಟ್ರಲ್ ಮನಿ ಲೋನ್ ಮಾರ್ಕೆಟ್. ನಥಿಂಗ್ ಬಟ್ ಸಮ್ ಸೆಕ್ಯೂರಿಟೀಸ್ ಆರ್ ಗಿವನ್ ಟು ದ ಫಾರ್ ಸೆಕ್ಯೂರಿಟಿ ಪರ್ಪಸ್. ಡಿಪೆಂಡ್ ಆನ್ ದ್ಯಾಟ್ they will give the loan for the short period. ನೆಕ್ಸ್ಟ್ ಹೈ ಡಿಗ್ರಿ ದೋಸ್ ಯಾವ್ಯಾವ ಸೆಕ್ಯೂರಿಟೀಸ್ ಅದಾವಲ್ಲ, ಗೌರ್ಮೆಂಟ್ ಬಾಂಡ್ಸ್ ಆಗಿರ್ಬೋದು, ಶೇರ್ಸ್, ಫಸ್ಟ್ ಗ್ರೇಡ್ ಕಂಪನೀಸ್, ಮ್ಯಾನುಫ್ಯಾಕ್ಚರಿಂಗ್ ಕಮಾಡಿಟೀಸ್ ಆರ್ ಅದರ್ ಸಚ್ ಅಸೆಟ್ಸ್ ವಿಚ್ ಆರ್ ಹ್ಯಾವಿಂಗ್ ಹೈ ಡಿಗ್ರಿ ಆಫ್ ಲಿಕ್ವಿಡಿಟಿ ಆ್ಯಂಡ್ ಡು ನಾಟ್ ಫ್ಲಕ್ಚುಯೇಟ್ ಇನ್ ದ ಪ್ರೈಸಲ್ಲಿ ಅಷ್ಟು ವೇರಿಯೇಷನ್ ಇರಬಾರ್ದು. ಆ ಗೂಡ್ಸಿಗೆ ನಾವೇನು ಮಾಡ್ತೇವೆ, ಆ ಗೂಡ್ಸನ್ನ ನಾವು ಸೆಕ್ಯೂರ್ಡ್ ಇಟ್ಟು we have to take loan from the bank. It is called as collateral loan market. The next one is the acceptance market. One is acceptance market. What is acceptance market? The market for the banker. Acceptance is called as acceptance market only for the bankers. Okay, is called as acceptance market. The banker acceptance arise out of the trade transaction both home and foreign. Both home and foreign. Both home and foreign trade transactions. A banker acceptance can be described as a draft drawn by the individual or the firm upon a bank and accepted by the bank, whereby its order to pay the order of recognized party or to the bearer some amount of money at a specific time in a future. Okay, acceptance market is nothing but the banker who accept the money, or the banker acceptance is known as acceptance market, where the transaction between the home and the foreign transactions are done is called as acceptance market. A banker acceptance by describing the draft drawn by the individual, ಯಾವುದೋ ಇಂಡಿವಿಜುವಲ್ ಡ್ರಾನ್ ಆಗಿರ್ಬೋದು ಅಥವಾ ಫರ್ಮ್ ಆಗಿರ್ಬೋದು. acceptance by the bank whereby it is ordered to pay the party to the certain sum of money in a future. ನಾವು ಅದನ್ನು ಅಮೌಂಟನ್ನು ತಗೊಂಡು ಸಮ್ ಅಮೌಂಟನ್ನು ಫ್ಯೂಚರಲ್ಲಿ ನಾವು ರೀಪೇಮೆಂಟ್ ಮಾಡ್ತೀವಿ ಅಂಥೇಳಿ ಎಲ್ಲೇ acceptance ಮಾರ್ಕೆಟಲ್ಲಿ ಹೇಳ್ಬೋದು. ಸಮ್ ಅಮೌಂಟನ್ನು ಈಗ ವಿತ್ಡ್ರಾ ಮಾಡಿಕೊಂಡು ರಿಮೈನಿಂಗ್ ಅಮೌಂಟನ್ನು ವಿ ಕ್ಯಾನ್ ರೀಪೇ ಇನ್ ದ ಫ್ಯೂಚರ್ ಅಂಥೇಳಿ ಹೇಳ್ಬೋದು. ಅದಕ್ಕೆ ನಾವು acceptance ಮಾರ್ಕೆಟ್ ಅಂಥೇಳಿ ಕರೀತಾರೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದ ಮೀನಿಂಗ್ ಆಫ್ acceptance ಮಾರ್ಕೆಟ್. ದ ಬ್ಯಾಂಕರ್ ಇನ್ ಅ ಡಿಫ್ರೆಂಟ್ ಫಾರ್ಮ್ ಆಫ್ ಚೆಕ್ಸ್ ಇರ್ತಾವೆ, ಡ್ರಾಫ್ಟ್ಸ್ ಇರ್ತಾವೆ. ಓಕೆ, ಡಿಫ್ರೆಂಟ್ ಚೆಕ್ಸ್ಗಳು ಇರ್ತಾವೆ. It is payable at a future date.
whereas check has to be paid on demand. Banker acceptance are users mainly to finance the movement of goods in the international trade. ಚೆಕ್ಕನ್ನು ಕೊಟ್ಟು ಫ್ಯೂಚರ್ ಡೇಟಲ್ಲಿ ರಿಟರ್ನನ್ನು ವಿ ಹ್ಯಾವ್ ಟು ಎಕ್ಸೆಪ್ಟ್ ಮಾಡ್ಕೋಬೇಕು. ಈಗ ಅಮೌಂಟನ್ನು ಕೊಟ್ಟು ನೆಕ್ಸ್ಟ್ ಫ್ಯೂಚರಲ್ಲಿ ಒಂದಿಷ್ಟು, ಈಗ ಅಮೌಂಟ್ ಒಂದಿಷ್ಟು ಕೊಟ್ಟು ನೆಕ್ಸ್ಟ್ ಫ್ಯೂಚರಲ್ಲಿ ಒಂದಿಷ್ಟು ಅಮೌಂಟನ್ನು ನಾವು ರಿಕವರಿ ಮಾಡ್ಕೋಬೋದು. ಎಲ್ಲೇ ಎಕ್ಸೆಪ್ಟೆನ್ಸ್ ಮಾರ್ಕೆಟಲ್ಲಿ. ದೇರ್ ಆರ್ ಸ್ಪೆಸಿಫೈಡ್ ಫರ್ಮ್ಸ್ ಡೀಲಿಂಗ್ಸ್ ವಿತ್ ದ ಬ್ಯಾಂಕರ್ಸ್, acceptance, loans and a specialized market where it is acceptance house. Acceptance market can easily sold in a discounted acceptance market in the fast acceptance house enjoying the position as an important constitutions of money market. Acceptance market ಅಲ್ಲಿ ಬಾಂಡ್ಸ್ ಮತ್ತು ನಾವೇನು ಮಾಡ್ಬೋದು ಹೇಳಿ, ಅಮೌಂಟನ್ನು ತೊಗೊಂಡು ಅದನ್ನು ನಾವು ಮಾರಬಹುದು. ಓಕೆ. ಇನ್ನು ಮನಿ ಮಾರ್ಕೆಟ್, ಇನ್ ರೀಸೆಂಟ್ ಟೈಮ್ಸ್ ದ ಇಂಪಾರ್ಟೆಂಟ್ ಹ್ಯಾಸ್ ಬೀನ್ ಡಿಕ್ಲೈನಿಂಗ್ ಗ್ರ್ಯಾಜುವಲಿ. ಒಂದಿಷ್ಟು ಇದು ರೀಸೆಂಟ್ಲಿಗೆ ಡಿಕ್ಲೈನ್ ಆಗ, ಅಷ್ಟು ಫಸ್ಟ್ ಇದ್ದಷ್ಟು ಇದಕ್ಕೆ ಇಂಪಾರ್ಟೆನ್ಸ್ ಈಗ ಇಲ್ಲ. ಓಕೆ. ಒಂದಿಷ್ಟು ಅಮೌಂಟನ್ನು ಬ್ಯಾಂಕರ್ ಎಕ್ಸೆಪ್ಟೆನ್ಸ್ ಮಾಡಿಕೊಂಡು ಫ್ಯೂಚರಲ್ಲಿ ಕೂಡ ಅವ್ರೇನು ಮಾಡ್ಬೋದು ಹೇಳಿ, ದೇ ಆರ್ ನೇಮ್ಲಿ ಯೂಸ್ ಫಾರ್ ದ ಫಿನಾನ್ಸ್ ದ ಮೂಮೆಂಟ್ ಆಫ್ ಗೂಡ್ಸ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್. ಇಂಟರ್ನ್ಯಾಷನಲ್ ಟ್ರೇಡ್ ಯಾವ ರೀತಿ ಗೂಡ್ಸ್ ಮೂವ್ಮೆಂಟ್ ಆಗ್ತದೆ, ಅದರಿಗೆ ನಾವು ಹೋಮ್ ಆ್ಯಂಡ್ ಫಾರಿನ್ ಟ್ರೇಡ್ ಬಿಟ್ವೀನ್ ಟೂ ಟ್ರೇಡ್ಸಲ್ಲಿ ಕೂಡ ಇದೇನಾಗ್ತದೆ ಹೇಳಿ, ಟ್ರಾನ್ಸಾಕ್ಷನ್ ಆಗ್ತದೆ. ಫಾರ್ ದ ಬ್ಯಾಂಕರ್ ಎಕ್ಸೆಪ್ಟೆನ್ಸ್ ಟ್ರೇಡ್ ಟ್ರಾನ್ಸಾಕ್ಷನ್ಸ್ ಬೋತ್ ಹೋಮ್ ಆ್ಯಂಡ್ ದ ಫಾರಿನ್. ಟ್ರೇಡ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ಹೋಮ್ ಆ್ಯಂಡ್ ದ ಫಾರಿನ್ ಟ್ರೇಡಲ್ಲಿ ಇದು ಯಾವುದು ಎಕ್ಸೆಪ್ಟೆನ್ಸ್ ಮಾರ್ಕೆಟ್ ನಡೀತದೆ. ಓಕೆ. ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು USA ಒಂದೇನೋ ಗೂಡ್ಸನ್ನು ಇಂಪೋರ್ಟ್ ಮಾಡ್ಕೊಂಡಿವಿ, ನಾವು ಅವ್ರಿಗೆ ಏನೋ ಎಕ್ಸ್ಪೋರ್ಟ್ ಮಾಡ್ಕೊಂಡು ಇಂಪೋರ್ಟ್ ಮಾಡೋದ ಅಮೌಂಟನ್ನು ವಿ ಕ್ಯಾನ್ ಪೇ ಇನ್ ದ ಫ್ಯೂಚರ್. ಒಂದಿಷ್ಟು ಅಮೌಂಟನ್ನು ಈಗ ಕೊಟ್ಟು ನೆಕ್ಸ್ಟ್ ಅಮೌಂಟನ್ನು ನಾವು ಫ್ಯೂಚರಲ್ಲಿ ಮಾಡ್ಕೋಬೋದು ಅಂತಾದ ಆಪ್ಷನ್ ಎಲ್ಲಿ ಅಂತ ಹೇಳಿ ಎಕ್ಸೆಪ್ಟೆನ್ಸ್ ಮಾರ್ಕೆಟಲ್ಲಿ ಇತ್ತು. ಬಟ್ ನೌ-ಎ-ಡೇಸ್ ಇಟ್ ಈಸ್ ಡಿಕ್ಲೈನಿಂಗ್ ಡೇ ಬೈ ಡೇ. ಡೇ ಬೈ ಡೇ ಏನಾಗುತ್ತದೆ, ಇದು ಡಿಕ್ಲೈನ್ ಆಗತ್ತದ ಈ ಮೆಥಡ್ ಅಂತ ಹೇಳಿ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ಬುಲ್ ಮಾರ್ಕೆಟ್. ಇಟ್ಸ್ ಅ ಮಾರ್ಕೆಟ್ ವೇರ್ ಶಾರ್ಟ್ ಟರ್ಮ್ ಫಂಡ್ಸ್ ಆರ್ ಲೆಂಟ್ ಆ್ಯಂಡ್ ಬಾರೋಡ್. ಶಾರ್ಟ್ ಟರ್ಮ್ ಫಂಡ್ಸನ್ನು ಬಾಟ್ ಮಾಡಿ ಸೋಲ್ಡ್. ಎಲ್ಲಿ ನಾವು ಶಾರ್ಟ್ ಟರ್ಮ್ ಫಂಡ್ಸನ್ನು ಬೈ ಮತ್ತು ಸೋಲ್ಡ್ ಮಾಡ್ತೀವಿ, ಆ ಮಾರ್ಕೆಟಿಂಗ್ ನಾವೇನಂತ ಹೇಳಿ ಕರಿತೀವಿ, ಬುಲ್ ಮಾರ್ಕೆಟ್ ಅಂತೇಳಿ ಕರಿತೇವೆ. ಓಕೆ. ಐ ಹೋಪ್ ಯು ಅಂಡರ್ಸ್ಟುಡ್. ಬಿಲ್ ಆಫ್ ಮಾರ್ಕೆಟ್ ಇಸ್ ರಿಕಗ್ನೈಸ್ಡ್ as an important segment of the money market. It is a market where short term bills are bought and sold. It is such short term dated papers of bill exchange are treasury bills. ಶಾರ್ಟ್ ಟರ್ಮಲ್ಲಿ ನಾವೇನು ಮಾಡ್ಬೋದು ಹೇಳಿ, ಟ್ರೆಜರಿ ಬಿಲ್ಸನ್ನು ಎಕ್ಸೆಪ್ಟೆನ್ಸ್ ಮಾಡ್ಕೋಬೋದು. ದೀಸ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆರ್ ಡಿಸ್ಕೌಂಟೆಡ್ ಆಫ್ ದ ಕಮರ್ಷಿಯಲ್ ಬ್ಯಾಂಕ್ಸ್ ಫಾರ್ ದ ಪರ್ಪಸ್ ಆಫ್ ಲೆಂಡಿಂಗ್ ದ ಮನಿ ಇನ್ ದ ಕಸ್ಟಮರ್ ಆ್ಯಂಡ್ ರೀಡಿಸ್ಕೌಂಟೆಡ್ ಬೈ ದ ಸೆಂಟ್ರಲ್ ಬ್ಯಾಂಕ್ ಟು ಗ್ರ್ಯಾಂಟ್ ಫಿನಾನ್ಷಿಯಲ್ accommodation for the country. These bills are usually in 90 days duration exceeding up to 120. Between ಇದೇನಾಗ್ತದೆ ಹೇಳಿ, 90 days up to 90 days, not exceeding 120 days. ಮೋರ್ ದೆನ್ 90 ಇರ್ಬೋದು, ಬಟ್ ಲೆಸ್ ದೆನ್ 120 ಇದ್ದರೆ ನೀವೇನಂತ ಹೇಳಿ ಕರಿತೀವಿ, ಅವಕ್ಕೆ ಬುಲ್ ಮಾರ್ಕೆಟ್ ಅಂಥೇಳಿ ಕರಿತೀವಿ. ಟ್ರೆಜರಿ ಬಿಲ್ಸ್ ಆರ್ ದ ಶಾರ್ಟ್ ಟರ್ಮ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆಫ್ 91 days to 365 days. 91 days to 365 days. 91 days to 365 days duration, sold by the central bank on behalf of the government. ಇವನ್ನ ಸೆಂಟ್ರಲ್ ಬ್ಯಾಂಕ್ ಸೋಲ್ಡ್ ಮಾಡ್ತೈತಿ ಬಿಹಾಫ್ ಆಫ್ ದ ಗವರ್ಮೆಂಟ್. ಸೋಲ್ಡ್ ಮಾಡಿಕೊಂಡು ಟ್ರೆಜರಿ ಬಿಲ್ಸ್ 91 ಡೇಸ್ಗಿಂತ ಮೇಲೆ ಇರಬೇಕು,
365 ಡೇಸ್ಗಿಂತ ಕಡಿಮೆ ಇರಬೇಕು. ಆ ಡ್ಯೂರೇಷನಲ್ಲಿ ಇವು ಬಿಲ್ಸ್ ಏನಾಗ್ತವೆ, ಎಕ್ಸ್ಚೇಂಜ್ ಆಗ್ತಾವೆ. ಈ ಬಿಲ್ಸನ್ನ ಎಕ್ಸ್ಚೇಂಜ್ ಮಾಡಲಿಕ್ಕೆ ನಮಗೆ ಮೋರ್ ದ್ಯಾನ್ ಆನ್ ಬಿಹಾಫ್ ಆಫ್ ದ ಗೌರ್ಮೆಂಟ್ ಸೆಂಟ್ರಲ್ ಬ್ಯಾಂಕ್ ಏನು ಮಾಡ್ತದೆ ಹೇಳ್ರಿ, ಸೋಲ್ಡ್ ಮಾಡ್ತದೆ. ಓಕೆ, ಆನ್ ಬಿಹಾಫ್ ಆಫ್ ದ central bank government, the aspect of the treasury bills is that treasury bill do not fix the rate of interest, instead of offer the bill on the basis of competitive bidding, allowing the issue of the highest bidders. ಇದರ ಮೇಲೆ ಇಂಟ್ರೆಸ್ಟ್ ರೇಟ್ಗಳನ್ನು ಯಾವುದೇ ರೀತಿ ಟ್ರೆಜರಿ ಬಿಲ್ಸ್ ಮೇಲೆ ಪ್ರೊವೈಡ್ ಮಾಡೋಂಗಿಲ್ಲ. ಅದು ಇನ್ಸ್ಟೆಡ್ ಆಫ್ ಇಂಟ್ರೆಸ್ಟ್ ರೇಟ್ ದೇ ವಿಲ್ ಬಿಡ್ ದ ಪ್ರೈಸ್, ಹೂ ವಿಲ್ ಬಿಡ್ ದ ಹೈಯೆಸ್ಟ್ ಪ್ರೈಸ್, ದೇ ವಿಲ್ ಬೈ ದ್ಯಾಟ್ ಟ್ರೆಜರಿ ಬಿಲ್ಸ್ ಅಥವಾ ದೇ ವಿಲ್ ಬೈ ದ್ಯಾಟ್ ಗೂಡ್ಸ್ ಅಂತ ಹೇಳಿ ಕರಿಬೋದು. ನೋ ಇಂಟ್ರೆಸ್ಟ್ ಈಸ್ ಪ್ರೊವೈಡೆಡ್ ಆನ್ ದ ಸಚ್ ಸೆಕ್ಯೂರಿಟೀಸ್ ಬಿಕಾಸ್ ಇನ್ಸ್ಟೆಡ್ ಆಫ್ ಗಿವಿಂಗ್ ಇಂಟ್ರೆಸ್ಟ್ ಆನ್ ದ್ಯಾಟ್ ಗೂಡ್ಸ್ ದೇ ವಿಲ್ ಆಸ್ಕ್ ಫಾರ್ ದ ಬಿಡ್ಡಿಂಗ್, ಹೂ ವಿಲ್ ಬಿಡ್ ಹೈಯೆಸ್ಟ್ that security will go to that person only. ಆ ಯಾರು ನಮಗೆ ಬಿಡ್ ಮಾಡತ್ತಲ್ಲ ಅವ್ರಿಗೆ ನಾವೇನು ಮಾಡ್ತೀವಿ ಅಂದ್ರೆ ಪ್ರೊವೈಡ್ ಮಾಡಬೇಕಾಗ್ತೈತಿ. ಇಂಟ್ರೆಸ್ಟ್ ರೇಟ್ ಇದರಲ್ಲಿ ಇರಲ್ಲ. The next one is which means the bidder who are satisfied with the lowest interest rate, since the discounting of bill is the main business in this market. It is known as discounting of bill. If in case bid ಮಾಡುವಲ್ಲಿ ನಮ್ಮದು ಪ್ರೈಸ್ಗಿಂತ ಹೈ ಬಿಡ್ ಪ್ರೈಸ್ ಅಂದರೆ ಇಟ್ಸ್ ಓಕೆ, ಲೆಸ್ ದೆನ್ ದ್ಯಾಟ್ ಬಂದರೆ ಇಟ್ ಈಸ್ ಕಾಲ್ಡ್ ಆಸ್ ಡಿಸ್ಕೌಂಟಿಂಗ್ ಅಂತ ಹೇಳಿ ಕರೀತಾರೆ. ಡಿಸ್ಕೌಂಟಿಂಗ್ ಅಂತಂದ್ರೆ ಪ್ರಿನ್ಸಿಪಲ್ ಅಮೌಂಟ್ಗಿಂತ ಲೆಸ್ದಲ್ಲಿ ಇರೋದಕ್ಕೆ ನಾವೇನಂತ ಹೇಳಿ ಕರಿತೀವಿ, ಡಿಸ್ಕೌಂಟ್ ಅಂತ ಹೇಳಿ ಕರಿತೀವಿ. ಸೊ ದ್ಯಾಟ್ ಅವಾಗ ನಮಗೆ ಜಾಸ್ತಿ ಬಂದುಬಿಟ್ರೆ ಅದು ಅಮೌಂಟ್ ನಾವು ಅದನ್ನು ಬಿಡ್ ಪ್ರೈಸ್ ಮೇಲೆ ಕೊಟ್ಬಿಡ್ತೀವಿ. ಇಫ್ ಇನ್ ಕೇಸ್ the bidder is not satisfied that amount, it is less than the interest rate, he think that the security will be the less than discount ಅಥವಾ ಡಿಸ್ಕೌಂಟ್ ರೇಟ್ಗಿಂತ ಕಡಿಮೆ ಇದೆ ಅಂಥೇಳಿ ನಾವು ಅದನ್ನು ಟ್ರೀಟ್ ಮಾಡ್ತೇವೆ. ಓಕೆ, ದೀಸ್ ಆರ್ ದಿ ಕಂಪೋನೆಂಟ್ಸ್ ಆಫ್ ಮನಿ ಮಾರ್ಕೆಟ್. ಮನಿ ಮಾರ್ಕೆಟ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ದೇರ್ ಆರ್ 4 ಆರ್ ದಿ ಕಂಪೋನೆಂಟ್ಸ್ ಆಫ್ ಮನಿ ಮಾರ್ಕೆಟ್. ಓಕೆ, ಫಸ್ಟ್ ಒನ್ ಈಸ್ calls money, the second one is collateral money market, the third one is acceptance market, and the fourth one is bull market. Understood the components of money market, very important for your examination point of view. 5 marks. Explain the components of money market. Okay, I hope you understood. Next class we will discuss the instruments of money market, that is treasury bills, money market, commercial papers, certification of deposits, commercial bills, bills of rediscounting, intercooperative deposit, repo rate, international bank participations, secured debts, financial futures, option, forward rate, swaps. ಓಕೆ, ಫ್ಯೂಚರ್ ರೇಟ್, ಸ್ವಾಪ್ಸ್ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿ. ಅವು ಇನ್ಸ್ಟ್ರೂಮೆಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಅದನ್ನು ನಾನು ನೆಕ್ಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡ್ತೀನಿ. ಇನ್ ದಿಸ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ ದಿ ಕಂಪೋನೆಂಟ್ಸ್ ಆಫ್ ಮನಿ ಮಾರ್ಕೆಟ್. ಐ ಹೋಪ್ ಯು ಅಂಡರ್ಸ್ಟುಡ್. ಥ್ಯಾಂಕ್ ಯು.